ಹಲೋ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇಂದಿನ ಅವಧಿಯಲ್ಲಿ ನಾವು ಸಂವಿಧಾನದ ಅಧ್ಯಯನದ ಮಹತ್ವವನ್ನು ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಸಂವಿಧಾನದ ಅಧ್ಯಯನದ ಮಹತ್ವ ಅಂತ ಹೇಳಿದ್ರೆ, ಸಂವಿಧಾನವನ್ನು ಓದುವುದರಿಂದ ನಮಗಾಗುವಂತಹ ಪ್ರಯೋಜನಗಳು ಏನು ಎಂಬುದು ಆಗಿರುತ್ತೆ. ಓಕೆ, ನೋಡಿ, ಯಾವುದೇ ರಾಷ್ಟ್ರದ ಸಂವಿಧಾನದ ಅಧ್ಯಯನ ಮಾಡುವುದರಿಂದ ನಮಗೆ ಅನೇಕ ಪ್ರಯೋಜನಗಳಿದ್ದಾವೆ. ಆ ಒಂದು ಪ್ರಯೋಜನಗಳನ್ನು ನಾವು ಈ ಕೆಳಕಂಡಂತೆ ಒಂದೊಂದಾಗಿ ಗುರುತಿಸಬಹುದು. ಅವುಗಳನ್ನು ನಾವು ಚರ್ಚಿಸೋಣ. ಮೊದಲನೇದು, ಸಂವಿಧಾನದ ಅಧ್ಯಯನದಿಂದ ಒಂದು ರಾಷ್ಟ್ರದಲ್ಲಿ ಆಡಳಿತವನ್ನು ನಡೆಸುವಂತಹ ಸರ್ಕಾರ ಸಂವಿಧಾನಕ್ಕೆ ಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ವಿದ್ಯಾರ್ಥಿಗಳೇ, ನೋಡಿ, ಯಾವುದೇ ಒಂದು ರಾಷ್ಟ್ರವನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಪ್ರತಿಯೊಂದು ರಾಷ್ಟ್ರದಲ್ಲಿಯೂ ಕೂಡ ಸಂವಿಧಾನ ಇರೋದನ್ನು ನಾವು ಕಾಣಬಹುದು. ಅದು ಅಧ್ಯಕ್ಷೀಯ ಮಾದರಿಯ ಸರ್ಕಾರವನ್ನೇ ಹೊಂದಿರಲಿ ಅಥವಾ ಸಂಸದೀಯ ಮಾದರಿಯ ಸರ್ಕಾರವನ್ನೇ ಹೊಂದಿರಲಿ, ಅಲ್ಲಿ ಪ್ರಜಾಪ್ರಭುತ್ವವೇ ಇರಲಿ ಅಥವಾ ಸರ್ವಾಧಿಕಾರಿ ಆಡಳಿತವೇ ಇರಲಿ, ಪ್ರತಿಯೊಂದು ರಾಷ್ಟ್ರವೂ ಕೂಡ ಸಂವಿಧಾನವನ್ನು ಹೊಂದಿರುತ್ತದೆ. ಸಂವಿಧಾನ ರಹಿತವಾಗಿರುವಂತಹ ಒಂದು ರಾಷ್ಟ್ರವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ಸಂವಿಧಾನವನ್ನು ಹೊಂದಿದ್ದು, ಆ ಸಂವಿಧಾನಕ್ಕೆ ಅನುಗುಣವಾಗಿ ಸಂವಿಧಾನದಲ್ಲಿ ಇರುವಂತಹ ನಿಯಮಗಳಿಗೆ ಬದ್ಧವಾಗಿ ಅಲ್ಲಿರುವಂತಹ ಸರ್ಕಾರ ಆಡಳಿತವನ್ನು ನಡೆಸುತ್ತಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ಖಾತ್ರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಸಂವಿಧಾನದ ಅಧ್ಯಯನದಿಂದ. ನಮಗೆ ಸಂವಿಧಾನದ ಅಧ್ಯಯನದಿಂದಾಗಿ ಅನೇಕ ಅಂಶಗಳು ಏನಾಗ್ತವೆ, ಒಳನೋಟಗಳು ಅಥವಾ ಸಂವಿಧಾನದ ಜ್ಞಾನ ನಮಗೆ ಬರ್ತದೆ ಪ್ರಜೆಗಳಿಗೆ. ಓಕೆ, ಹಾಗಾಗಿ ಆಡಳಿತವನ್ನು ನಡೆಸುವಂತಹ ಸರ್ಕಾರ ಸಂವಿಧಾನಕ್ಕೆ ಅನುಗುಣವಾಗಿ ಸಂವಿಧಾನಾತ್ಮಕತೆ ಅಂತ ಕರಿತೀವಿ, ಕಾನ್ಸ್ಟಿಟ್ಯೂಷನಲಿಸಮ್ ಅಂತ. ಓಕೆ, ಹಾಗಾಗಿ ಆ ಸಂವಿಧಾನದ ನೀತಿ ನಿಯಮಗಳಿಗೆ, ಮೂಲಭೂತವಾಗಿರುವಂತಹ ತತ್ವಗಳಿಗೆ ಬದ್ಧವಾಗಿ ಆ ಚೌಕಟ್ಟಿಗೆ ಒಳಪಟ್ಟು ಕಾರ್ಯವ್ಯಾಪ್ತಿಯನ್ನು ಮೀರದ ರೀತಿಯಲ್ಲಿ ಆಡಳಿತವನ್ನು ನಡೆಸುತ್ತಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ಏನು ಮಾಡಬಹುದು, ಖಾತ್ರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಒಂದು ವೇಳೆ ಸರ್ಕಾರ ಸಂವಿಧಾನದತ್ತವಾಗಿ ಸಂವಿಧಾನಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸದೇ ಹೋದರೆ ಅಂತಹ ಸರ್ಕಾರವನ್ನು, ಆಳುವ ಸರ್ಕಾರವನ್ನು ಟೀಕಿಸಲು, ವಿಮರ್ಶೆಗೆ ಒಳಪಡಿಸಲು ಮತ್ತು ಚುನಾವಣೆಗಳಲ್ಲಿ ಸರ್ಕಾರವನ್ನು ನಾವು ಏನು ಮಾಡಲಿಕ್ಕೆ, ಎಚ್ಚರಿಸಲಿಕ್ಕೆ ಅವಕಾಶ ಇರ್ತದೆ ಪ್ರಜೆಗಳಿಗೆ. ಸೊ ಹೀಗಾಗಿ ಸಂವಿಧಾನದ ಅಧ್ಯಯನ ಅತ್ಯಂತ ಅಗತ್ಯವಾದುದು ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಬಹಳ ಮುಖ್ಯವಾಗಿರುವಂತಹ ಮತ್ತೊಂದು ಅಂಶ, ಸಂವಿಧಾನದ ಒಂದು ಅಧ್ಯಯನದಿಂದಾಗಿ ನಮಗೆ ವಿಶ್ವದ ವಿವಿಧ ರಾಷ್ಟ್ರಗಳ ಸಂವಿಧಾನದ ಗುಣ ಮತ್ತು ದೋಷಗಳನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ವಿಶ್ವದಲ್ಲಿ ಅನೇಕ ಸಂವಿಧಾನಗಳಿದ್ದಾವೆ. ಓಕೆ, ಅನೇಕ ರಾಷ್ಟ್ರಗಳು ಅನೇಕ ರೀತಿಯಾಗಿರುವಂಥ ಸಂವಿಧಾನಗಳನ್ನು ಹೊಂದಿದ್ದಾವೆ. ಅಮೇರಿಕ ಏನಿದೆ, ಅಧ್ಯಕ್ಷೀಯ ಮಾದರಿಯ ಸಂವಿಧಾನ ವ್ಯವಸ್ಥೆಯನ್ನು ಹೊಂದಿರುತ್ತೆ. ಅಲ್ಲಿ ಲಿಖಿತ ಸಂವಿಧಾನ ಇರೋದನ್ನು ನೋಡ್ಬೋದು. ಅದೇ ರೀತಿಯಲ್ಲಿ ಇಂಗ್ಲೆಂಡಿನಲ್ಲಿ ಸಂಸದೀಯ ಮಾದರಿಯ ಸಂವಿಧಾನ ಇದೆ. ಅಲ್ಲಿ ಅಲಿಖಿತ ಮಾದರಿಯಾಗಿರುವಂತಹ ಸಂವಿಧಾನ ಇರೋದನ್ನು ನೋಡ್ಬೋದು ನಾವು. ಭಾರತ ಲಿಖಿತ ಮಾದರಿಯನ್ನು ಹೊಂದಿದೆ. ಇಲ್ಲಿ ನಾವು ಸಂಸದೀಯ ಮಾದರಿಯ ಒಂದು ಸಂವಿಧಾನ ವ್ಯವಸ್ಥೆ ಇರೋದನ್ನು ಕಾಣಬಹುದು. ಹೀಗೆ ಪ್ರತಿಯೊಂದು ರಾಷ್ಟ್ರವು ಭಿನ್ನ ಭಿನ್ನವಾಗಿರುವಂತಹ ಸಂವಿಧಾನವನ್ನು ಒಳಗೊಂಡಿದ್ದು, ಆ ಸಂವಿಧಾನದಲ್ಲಿ ಅನೇಕ ಉತ್ತಮ ಅಂಶಗಳು ಇರ್ತವೆ ಮತ್ತು ದೋಷಗಳಿಂದನೂ ಕೂಡಿರ್ತದೆ ಸಂವಿಧಾನ. ಹಾಗಾಗಿ ಸಂವಿಧಾನವೂ ಕೂಡ ಹೊಂದಿರುವಂತಹ ಗುಣದೋಷಗಳನ್ನು ಹೊರಗೆ ಹಚ್ಚಲಿಕ್ಕೆ, ಅವುಗಳನ್ನು ತಿಳಿದುಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾಗಿ ನಾವು ಸಂವಿಧಾನವನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಓಕೆ ಸ್ನೇಹಿತರೆ, ಇನ್ನು ಮುಂದುವರೆದು ಮೂರನೆಯ ಬಹಳ ಮುಖ್ಯವಾಗಿರುವಂಥ ಅಂಶ, ಸಂವಿಧಾನದ ಅಧ್ಯಯನದಿಂದಾಗಿ ಪ್ರಜೆಗಳಿಗೆ ಸಂವಿಧಾನದತ್ತವಾಗಿ ಸಂವಿಧಾನವೇ ಕೊಡಮಾಡಲ್ಪಟ್ಟಂತಹ ಹಕ್ಕುಗಳು, ನಾವೇನು ಕರಿತೀವಿ ಮೂಲಭೂತ ಹಕ್ಕುಗಳು ಅಂತೇಳಿ, ಅಂತಹ ಮೂಲಭೂತ ಹಕ್ಕುಗಳು ಮತ್ತು ಆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ಅವುಗಳನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಎನ್ನುವಂತಹ ರಕ್ಷಣೋಪಾಯಗಳನ್ನು ಕೂಡ ಈ ಒಂದು ಸಂವಿಧಾನದ ಅಧ್ಯಯನದಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ. ಓಕೆ, ಸಂವಿಧಾನದ ಉದಾಹರಣೆಗೆ ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ವಿಧಿ 12ರಿಂದ 35ರ ವರೆಗಿನ ವಿಧಿಗಳಲ್ಲಿ ಏನು ಮಾಡಲಾಗಿದೆ, ಸುರಕ್ಷಿತವಾಗಿ ಸಂರಕ್ಷಿಸಿ ಇಡಲಾಗಿದ್ದು, ಸಂವಿಧಾನದ 32ನೇ ವಿಧಿ ಏನಿದೆಯಲ್ಲ, ಆ 32ನೇ ವಿಧಿಯ ಪ್ರಕಾರ ಮೇಲೆ ಇರುವಂತಹ 6 ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆ ಉಂಟಾದರೆ ಅಂತಹ ಮೂಲಭೂತ ಹಕ್ಕುಗಳನ್ನು ನಾವು ಏನು ಮಾಡಬಹುದು, ನ್ಯಾಯಾಲಯಕ್ಕೆ ಮೊರೆ ಹೋಗುವುದರ ಮೂಲಕ ನಮ್ಮ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸಿಕೊಳ್ಳುವಂತಹ ಅವಕಾಶವನ್ನು ಕೂಡ ಸಂವಿಧಾನ ಕೊಟ್ಟಿದೆ. ಹಾಗಾಗಿ ಪ್ರಜೆಗಳಾದಂತಹ ನಾವು ಸಂವಿಧಾನವನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಸಂವಿಧಾನದತ್ತವಾಗಿ ನೀಡಿರುವಂತಹ ಹಕ್ಕುಗಳು ಯಾವುವು, ಅವುಗಳನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಮಾಹಿತಿ ನಮಗೆ ಲಭ್ಯವಾಗ್ತದೆ. ವಿದ್ಯಾರ್ಥಿಗಳೇ, ಮುಂದುವರೆದು ವಿಶ್ವದ ವಿವಿಧ ರಾಷ್ಟ್ರದ ಸಂವಿಧಾನಗಳನ್ನು ನಾವು ಓದೋದ್ರಿಂದ ವಿವಿಧ ಮಾದರಿಯ ಸಂವಿಧಾನಗಳನ್ನು ನಾವೇನು ಮಾಡ್ಬೋದು, ವರ್ಗೀಕರಣ ಮಾಡ್ಬೋದು. ಅವುಗಳನ್ನು ಒಂದು ದೇಶದ ಸಂವಿಧಾನವನ್ನು ಮತ್ತೊಂದು ರಾಷ್ಟ್ರದ ಸಂವಿಧಾನದೊಂದಿಗೆ ಹೋಲಿಕೆಯನ್ನು ಮಾಡ್ಬೋದು. ಓಕೆ, ಆ ಮೂಲಕ ಹೋಲಿಕೆ ಮಾಡುವುದರ ಮೂಲಕ
ಒಂದು ಅತ್ಯುತ್ತಮವಾದಂತಹ ಮಾದರಿಯ ಸಂವಿಧಾನವನ್ನ ಅಥವಾ ಒಂದು ಆದರ್ಶ ಮಾದರಿ ಅಂತ ಕರಿತೀವಿ. ಎಲ್ಲ ರಾಷ್ಟ್ರಗಳ ಸಂವಿಧಾನದ ಉತ್ತಮ ಅಂಶಗಳನ್ನ ಅಳವಡಿಸಿಕೊಂಡು ಒಂದು ಅತ್ಯುತ್ತಮವಾದ ಮಾದರಿಯ ಸಂವಿಧಾನವನ್ನ ಹೊಂದಲಿಕ್ಕೆ ಇದು ದಾರಿದೀಪವಾಗಿದೆ, ಅವಕಾಶವನ್ನ ಮಾಡಿಕೊಡ್ತದೆ. ಹಾಗಾಗಿ ನಾವು ವಿವಿಧ ರಾಷ್ಟ್ರದ ಸಂವಿಧಾನವನ್ನ ಅಭ್ಯಾಸ ಮಾಡುವುದು ಒಳಿತು ಅಂತ ಹೇಳಿ ನಾವು ತಿಳಿದುಕೊಳ್ಬಹುದು. ಉದಾಹರಣೆಗೆ ಅರಿಸ್ಟಾಟಲ್ ಮಾಡಿದಂತಹ ಸಂವಿಧಾನದ ವರ್ಗೀಕರಣ. ವಿದ್ಯಾರ್ಥಿಗಳೇ, ಅರಿಸ್ಟಾಟಲ್ ಗ್ರೀಕ್‌ನ ರಾಜಕೀಯ ಚಿಂತಕನಾಗಿದ್ದು, ಈತ ಸಂವಿಧಾನ ಸುಮಾರು 158 ರಾಷ್ಟ್ರದ ಸಂವಿಧಾನಗಳನ್ನ ಓದ್ತಾನೆ ಅರಿಸ್ಟಾಟಲ್. ಆ 158 ರಾಷ್ಟ್ರದ ಸಂವಿಧಾನಗಳನ್ನ ಅಧ್ಯಯನ ಮಾಡಿ, ಆ ರಾಷ್ಟ್ರಗಳದ್ದ ಸಂವಿಧಾನಗಳನ್ನ ಹೋಲಿಕೆಯನ್ನ ಮಾಡುವುದರ ಮೂಲಕವಾಗಿ ಆತ ತನ್ನದೇ ಆಗಿರುವಂತಹ ಸಂವಿಧಾನದ ವರ್ಗೀಕರಣದ ಮಾದರಿಯನ್ನ ಕೂಡ ನೀಡಿರುವುದನ್ನು ನಾವು ಗಮನಿಸಬಹುದು. ಓಕೆ. ಹಾಗಾಗಿ ರಾಷ್ಟ್ರದ ವಿವಿಧ ಸಂವಿಧಾನಗಳನ್ನ ಅಭ್ಯಾಸ ಮಾಡುವುದರಿಂದಾಗಿ ನಮಗೆ ಒಂದು ಅತ್ಯುತ್ತಮ ಮಾದರಿಯ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಓಕೆ. ಹಾಗಾಗಿ ನಾವು ಸಂವಿಧಾನವನ್ನ ಅಧ್ಯಯನ ಮಾಡುವುದು ಸೂಕ್ತ ಅಂತ. ಓಕೆ. ಮತ್ತೆ ಮುಂದುವರಿದು, ಸಂವಿಧಾನದ ಅಧ್ಯಯನದಿಂದಾಗಿ ಆಳುವ ಸರ್ಕಾರ ಏನಿದೆ, ಆಳುವಂತಹ ಸರ್ಕಾರ, ಪ್ರಭುತ್ವ ಅಂತ ಏನು ಕರಿತೀವಿ, ಅಂತಹ ಒಂದು ಪ್ರಭುತ್ವಕ್ಕೆ ಬೇಕಾದಂತಹ ಮಾರ್ಗದರ್ಶಿ ಸೂತ್ರಗಳನ್ನು ಕೂಡ ಸಂವಿಧಾನ ಒಳಗೊಂಡಿರುತ್ತೆ. ಅಂತಹ ಮಾರ್ಗದರ್ಶಿ ಸೂತ್ರಗಳನ್ನ ಒಂದು ಆಳುವ ಸರ್ಕಾರ ಅಳವಡಿಸಿಕೊಳ್ಳಿಕ್ಕೆ ಬೇಕಾದಂತಹ ಜ್ಞಾನ ನಮಗೆ ಸಂವಿಧಾನದ ಅಧ್ಯಯನದಿಂದ ಸಿಗ್ತದೆ ವಿದ್ಯಾರ್ಥಿಗಳೇ. ನೋಡಿ, ಭಾರತದ ಸಂವಿಧಾನದ 4ನೆಯ ಭಾಗ ಏನಿದೆ, ಆ 4ನೆಯ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿರೋದನ್ನು ನೋಡಬಹುದು. DPSP ಅಂತ ಕರಿತೀವಿ. ಆ DPSP ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಹೇಳಿದ್ರೆ, ಆಳುವ ಸರ್ಕಾರಕ್ಕೆ ಸಂವಿಧಾನದ ರಚನಾಕಾರರು ನೀಡಿರುವಂತಹ ಮಾರ್ಗದರ್ಶಿ ಸೂತ್ರಗಳನ್ನು ನಾವು ಏನಂತ ಕರಿತೀವಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಕರಿತೀವಿ. ಅಂದ್ರೆ ಆಳುವಂತಹ ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ರೂಪಿಸುವ ಸಂದರ್ಭದಲ್ಲಿ, ಕಾನೂನುಗಳನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಜೆಗಳ ಹಿತವನ್ನ ಗಮನದಲ್ಲಿಟ್ಟುಕೊಂಡು, ಕಲ್ಯಾಣ ರಾಷ್ಟ್ರದ ಧ್ಯೇಯೋದ್ದೇಶವನ್ನ ಇಟ್ಟುಕೊಂಡು ಅದು ಅನೇಕ ರೀತಿಯಾಗಿರುವಂತಹ ಒಂದು ಕಾರ್ಯಕ್ರಮಗಳನ್ನ ಜಾರಿಗೆ ತರ್ತದೆ. ಅಂಥ ಒಂದು ಸಂದರ್ಭದಲ್ಲಿ, ಕಾರ್ಯಕ್ರಮಗಳನ್ನು ರೂಪಿಸುವಂತಹ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಅಡಕವಾಗಿರುವಂತಹ ಮಾರ್ಗದರ್ಶಿ ಸೂತ್ರಗಳನ್ನ ಅಭ್ಯಾಸ ಮಾಡುವುದರಿಂದ ಸರ್ಕಾರಕ್ಕೆ ಒಂದು ಸೂಕ್ತವಾಗಿರುವಂತಹ ಜ್ಞಾನ ಸಿಗ್ತದೆ. ಹೇಗೆ ಒಂದು ಉತ್ತಮ ಆಡಳಿತವನ್ನು ನೀಡಬಹುದು ಎಂಬುದಕ್ಕೆ ಬೇಕಾದಂತಹ ಮಾರ್ಗದರ್ಶಿ ಸೂತ್ರಗಳನ್ನು ಕೂಡ ಸಂವಿಧಾನ ಒಳಗೊಂಡಿರ್ತದೆ ವಿದ್ಯಾರ್ಥಿಗಳೇ. ಸೊ ಆ ಕಾರಣಕ್ಕಾಗಿ ನಾವು ಸಂವಿಧಾನವನ್ನ ಅಧ್ಯಯನ ಮಾಡಬೇಕಾಗ್ತದೆ. ಇನ್ನು ಮುಂದುವರಿದು, ಸಂವಿಧಾನದ ಧ್ಯೇಯೋದ್ದೇಶ. ನೋಡಿ, ಪ್ರತಿಯೊಂದು ದೇಶದ ಸಂವಿಧಾನವೂ ಕೂಡ ಒಂದಲ್ಲ ಒಂದು ಧ್ಯೇಯೋದ್ದೇಶಗಳನ್ನ ಒಳಗೊಂಡಿರ್ತದೆ. ಓಕೆ. ಗುರಿಗಳನ್ನ ಒಳಗೊಂಡಿರ್ತದೆ. ಎಂಥ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವಂಥ ಗುರಿಯನ್ನು ಹೊಂದಿರುತ್ತೆ. ನೋಡಿ, ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ನೀವು ಗಮನಿಸಿದ್ರೆ, ಭಾರತ ಒಂದು ಪ್ರಜಾಸತ್ತಾತ್ಮಕ, ಸಮಾಜವಾದಿ, ಜಾತ್ಯತೀತ ಗಣರಾಜ್ಯವಾಗಬೇಕೆಂದು ಅಂತೇಳಿ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಒಂದು ವಾಕ್ಯವನ್ನು ಅಳವಡಿಸಲಾಗಿದೆ. ನೋಡಿ, ಅಲ್ಲಿ ನೀವು ಗಮನಿಸಬಹುದು, ಭಾರತದ ಒಂದು ಸಂವಿಧಾನ ಭಾರತವನ್ನ ಎಂತಹ ರಾಷ್ಟ್ರವನ್ನಾಗಿ ಮಾಡಬೇಕು ಎಂಬ ಒಂದು ಉದ್ದೇಶವನ್ನು ಹೊಂದಿದೆ. ಅಂದ್ರೆ ಭಾರತ ಒಂದು ಜಾತ್ಯತೀತ ರಾಷ್ಟ್ರವಾಗಬೇಕು, ಭಾರತ ಒಂದು ಸಮಾಜವಾದಿ ರಾಷ್ಟ್ರವಾಗಬೇಕು, ಭಾರತ ಸರ್ವತಂತ್ರ ಸ್ವತಂತ್ರ ಪರಮಾಧಿಕಾರವುಳ್ಳಂತಹ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಬೇಕು, ಹಾಗೇನೆ ಭಾರತ ಒಂದು ಗಣರಾಜ್ಯವಾಗಿರಬೇಕು ಅಂತ ಹೇಳಿ ಸಂವಿಧಾನದ ರಚನಾಕಾರರು ಬಯಸಿರುವುದನ್ನ ನಾವು ಆ ಪ್ರಸ್ತಾವನೆಯನ್ನು ಓದಿದಾಗ ನಮಗೆ ಅರ್ಥ ಆಗ್ತದೆ. ಹಾಗಾಗಿ ಸಂವಿಧಾನದ ಅಧ್ಯಯನದಿಂದ ಸಂವಿಧಾನದ ಧ್ಯೇಯೋದ್ದೇಶಗಳೇನು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇನ್ನು ರಾಷ್ಟ್ರೀಯ ಮೌಲ್ಯಗಳು. ನೋಡಿ, ಸಂವಿಧಾನವನ್ನು ನಾವು ಓದೋದ್ರಿಂದ ಆ ಸಂವಿಧಾನದಲ್ಲಿ ಅಡಕವಾಗಿರುವಂತಹ ಮೌಲ್ಯಗಳನ್ನು ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆ ಮೌಲ್ಯಗಳೇ ದೇಶದ ಮೌಲ್ಯಗಳು, ರಾಷ್ಟ್ರೀಯ ಮೌಲ್ಯಗಳಾಗಿರ್ತವೆ ವಿದ್ಯಾರ್ಥಿಗಳೇ. ಓಕೆ. ವೈವಿಧ್ಯತೆ ಅಂತಕ್ಕಂತಹದ್ದು. ಓಕೆ. ಭಾರತ ವಿಶಿಷ್ಟವಾದಂತಹ ಸಂಸ್ಕೃತಿಯನ್ನು ಹೊಂದಿರುವಂತಹ ಮಲ್ಟಿ ಕಲ್ಚರಿಸಂ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಬಹುತ್ವವನ್ನ ನಾವು ನೋಡಬಹುದು. ಅಂತಹ ಬಹುತ್ವವನ್ನ ಹೊಂದಿರುವಂತಹ ರಾಷ್ಟ್ರ ಭಾರತ. ಹೀಗೆ ವಿಶ್ವದ ವಿವಿಧ ರಾಷ್ಟ್ರಗಳು ಏನಿದಾವೆ ಅವುಗಳ ಸಂವಿಧಾನವನ್ನು ನಾವು ಓದಿದಾಗ ಅದರಲ್ಲಿ ಅಡಕವಾಗಿರುವಂತಹ ರಾಷ್ಟ್ರೀಯ ಮೌಲ್ಯಗಳನ್ನು ನಾವು ತಿಳ್ಕೊಳ್ಬಹುದು. ಇನ್ನು ಸಂವಿಧಾನದ ಸ್ವರೂಪ, ಯಾವ ಮಾದರಿಯ ಸರ್ಕಾರ ಪದ್ಧತಿಗೆ ಅಲ್ಲಿನ ಸಂವಿಧಾನ ಅವಕಾಶವನ್ನು ಕೊಟ್ಟಿದೆ ಅನ್ನುವುದನ್ನು ಕೂಡ ನಾವು ಸಂವಿಧಾನದ ಅಧ್ಯಯನದಿಂದ ಮಾತ್ರ ತಿಳಿದುಕೊಳ್ಳಬಹುದು. ಭಾರತ ಏನಿದೆ ಸಂಸದೀಯ ಮಾದರಿಯನ್ನು ಹೊಂದಿದೆ. ಸಂಯುಕ್ತ ಮಾದರಿಯ ಸರ್ಕಾರ ವ್ಯವಸ್ಥೆಗೆ ಅವಕಾಶವನ್ನು ನೀಡಿದೆ ಭಾರತದ ಸಂವಿಧಾನ. ಹಾಗೆಯೇ ಇಂಗ್ಲೆಂಡಿನ ಸಂವಿಧಾನ ಏಕಾತ್ಮಕ ಮಾದರಿಯ ಒಂದು ಸರ್ಕಾರ ವ್ಯವಸ್ಥೆಗೆ, ಆಡಳಿತ ವ್ಯವಸ್ಥೆಗೆ ಅವಕಾಶವನ್ನು ನೀಡಿದೆ. ಸಂಸದೀಯ ಮಾದರಿಯ ಸರ್ಕಾರವನ್ನು ಹೊಂದಿದೆ. ಹಾಗೆಯೇ ಅಮೆರಿಕ ಪ್ರಜಾಪ್ರಭುತ್ವವಾದಿ ರಾಷ್ಟ್ರವಾಗಿದ್ದು ಅಲ್ಲಿ ಅಧ್ಯಕ್ಷೀಯ ಮಾದರಿ ಮತ್ತು ಸಂಯುಕ್ತ ಮಾದರಿ ವ್ಯವಸ್ಥೆ ಇರುವುದನ್ನು ನಾವು ನೋಡಬಹುದು. ಹೀಗೆ ಸಂವಿಧಾನದ ಸ್ವರೂಪವನ್ನು ತಿಳಿದುಕೊಳ್ಬಹುದು. ಇನ್ನು ಐತಿಹಾಸಿಕವಾದಂತಹ ಬೆಳವಣಿಗೆಯನ್ನ ನಾವು ಅರ್ಥೈಸಿಕೊಳ್ಳಿಕ್ಕೆ
ಸಂವಿಧಾನದ ಅಧ್ಯಯನ ಅಗತ್ಯ. ನಾವು ಸಂವಿಧಾನವನ್ನು ಓದುವುದರಿಂದ ಅದರ ಬೆಳವಣಿಗೆಯನ್ನ, ಐತಿಹಾಸಿಕವಾಗಿ ಅದು ಬೆಳೆದು ಬಂದಂತಹ ರೀತಿಯನ್ನು ಕೂಡ ನಾವು ಅರ್ಥೈಸಿಕೊಳ್ಬಹುದು. ಓಕೆ. ಭಾರತದ ಸಂವಿಧಾನ ರಚನೆ ಆಗ್ಲಿಕ್ಕೆ ತೆಗೆದುಕೊಂಡಂತಹ ಸಮಯ ಎಷ್ಟು? 2 ವರ್ಷ 11 ತಿಂಗಳು 18 ದಿವಸಗಳನ್ನ ತೆಗೆದುಕೊಳ್ತು ಭಾರತದ ಸಂವಿಧಾನದ ರಚನೆಗೆ ಅದು ತೆಗೆದುಕೊಂಡಂತಹ ಒಂದು ಕಾಲಾವಧಿ. ಈ ಕಾಲಾವಧಿಯಲ್ಲಿ ಸಾಕಷ್ಟು ಚರ್ಚೆಗಳು ನಡೆದು, ಸಾಕಷ್ಟು ಆಮ್, ವಾದ ವಿವಾದಗಳು ನಡೆದು ಅಂತಿಮವಾಗಿರುವಂತಹ ರೂಪವನ್ನು ಪಡೆದುಕೊಳ್ತದೆ ಸಂವಿಧಾನ. ಓಕೆ. ಈ ಸಂವಿಧಾನವನ್ನ ನಾವು ಅಧ್ಯಯನ ಮಾಡೋದ್ರಿಂದ ಅದರ ಐತಿಹಾಸಿಕವಾಗಿರುವಂತಹ ಬೆಳವಣಿಗೆಯನ್ನ, ಅದರ ಹಿನ್ನೆಲೆಯನ್ನ ಏನ್ ಮಾಡಬಹುದು, ಅರ್ಥೈಸಿಕೊಳ್ಬಹುದು ವಿದ್ಯಾರ್ಥಿಗಳೇ. ಇನ್ನು ಕೊನೆಯದಾಗಿ ಪ್ರಜೆಗಳು ಮತ್ತು ಆಳುವ ಸರ್ಕಾರ, ಪ್ರಭು ಮತ್ತು ಆತನ ಆಡಳಿತದಲ್ಲಿ ಇರುವಂತಹ ಪ್ರಜೆಗಳು, ಇವರಿಬ್ಬರ ನಡುವಿನ ಸಂಬಂಧವನ್ನ ಕುರಿತು ನಮಗೆ ಅನೇಕ ಒಳನೋಟಗಳನ್ನ ಕೊಡ್ತದೆ ಸಂವಿಧಾನ ಅಂತಕ್ಕಂಥದ್ದು. ಪ್ರಜೆಗಳಿಗೂ ಮತ್ತು ಸರ್ಕಾರಕ್ಕೂ ನಡುವಿರುವಂತಹ ಸಂಬಂಧ ಏನು ಅನ್ನುವಂತಹದ್ದು. ಈ ರೀತಿಯಲ್ಲಿ ನಾವು ಸಂವಿಧಾನದ ಅಧ್ಯಯನದಿಂದ ಈ ಮೇಲ್ಕಂಡಂತಹ ಎಲ್ಲ ಮಾಹಿತಿಗಳನ್ನ ನಾವು ಏನ್ ಮಾಡ್ಬೋದು, ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ವಿದ್ಯಾರ್ಥಿಗಳೇ. ಓಕೆ. ಯಾವುದಾದ್ರೂ ಪ್ರಶ್ನೆಗಳಿದ್ರೆ ನೀವು ನನ್ನನ್ನ ಕಾಂಟ್ಯಾಕ್ಟ್ ಕ್ಲಾಸ್ನಲ್ಲಿ ಪ್ರಶ್ನಿಸಬಹುದು. ಓಕೆ. ಧನ್ಯವಾದಗಳು.